ವಿಶೇಷ ಸೂಚನೆ. ಇಲ್ಲಿ ಬರುವ ಎಲ್ಲ ಪಾತ್ರಗಳು ಕೇವಲ ಕಾಲ್ಪನಿಕ. ಯಾರಿಗಾದರೂ ಸಂಬಂಧಪಟ್ಟಲ್ಲಿ ಅದಕ್ಕೆ ನಾವು ಜವಾಬ್ದಾರರಲ್ಲ. ಕೂಳೆ ಬಾಯ್ಸ್ ಪ್ರೊಡಕ್ಷನ್, ಎನ್ಎಂಸಿ ಇಂಟರ್ನ್ಸ್ ಪ್ರೆಸೆಂಟ್ ಚಿಕ್ 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 3 idiots. Once upon a time, in a remote village in a mule of Karnataka, there was a poor family. ಅಪ್ಪ ಸೌದೆ ಬ್ರೇಕಿಂಗು, ಅಮ್ಮ ಒಲೆ ಊದಿಂಗು. ಆಗ ಸಡನ್ ಆಗಿ ಅವ್ರ ಮಗ, ಅಮ್ಮ 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 ನನಗೆ ಸೀಟಿಲಿ ರ್ಯಾಂಕ್ ಬಂತು. ಹೌದಾ ಮಗು? ಅಯ್ಯೋ ನನ್ನ ಕಂದ, ಕೊನೆಗೂ ನೀನು ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಟಿಲ್ಲ. ದೇವ್ರೇ, ನಿನಗೆ 101 ತೆಂಗಿನಕಾಯಿ ಹೊಡಿಸ್ತೀನಿ, ಉರುಳು ಸೇವೆ ಮಾಡಿಸ್ತೀನಿ, ನನ್ನ ಮಗನ ತಲೆ ಬೋಳಿಸ್ತೀನಿ. ಲೇ 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 ಅವೆಲ್ಲ ಸೈಡ್ಗಿರ್ಲಿ. ಮೊದಲು ನಮ್ಮ ಮಗನ ಆಸೆ ಡಾಕ್ಟರ್ ಆಗಬೇಕು ಅಂತ, ಅದನ್ನ ಮೊದಲು ಯೋಚನೆ ಮಾಡೋಣ. ಯೋಚನೆ ಮಾಡೋದೇನು, ಡಾಕ್ಟ್ರು ಮಾಡಲೇಬೇಕು. ಆದರೆ ಅದಕ್ಕೆ ತುಂಬ ಹಣ ಬೇಕು. ನನ್ನ ಹತ್ರ ಅಷ್ಟು ದುಡ್ಡಿಲ್ವಲ್ಲ. ಇರಲಿ, ಸಾಲ ಸೋಲ ಮಾಡಾದ್ರೂ ನನ್ನ ಮಗನ್ನ ಡಾಕ್ಟ್ರು ಮಾಡೇ ಮಾಡ್ತೀನಿ. ಮಗನೇ, ಯು ಡೋಂಟ್ ವರಿ, ನೀನು ಡಾಕ್ಟರ್ ಆಗಕ್ಕೆ ರೆಡಿ ಆಗು. ಅವರು ಆ ಹುಡುಗನ್ನ ಸೇರಿಸಿದ್ದು ಯಾವ ಕಾಲೇಜ್ಗೆ ಗೊತ್ತಾ? ದ ಒನ್ ಅಂಡ್ ಓನ್ಲಿ ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಆಹಾ ಆಹಾ, ಸಿಟಿ ಫುಲ್ಲು ಹಾಟು, ಬಟ್ ನಮ್ಮ ಕಾಲೇಜು ಫುಲ್ ಗ್ರೀನೋ ಗ್ರೀನು. ವಂಡರ್ಫುಲ್ ಬಿಲ್ಡಿಂಗ್ಸು, ಪಳ ಪಳ ಒಳೆಯೋ ರೋಡ್ಸು, ಎಲ್ಲಕ್ಕೂ ಹೆಚ್ಚಾಗಿ ಇಂಟೆಲಿಜೆಂಟ್ ಸೀನಿಯರ್ಸು. ಆದ್ರೆ ನಮ್ಮ ಹುಡುಗನ್ಗೆ ಒಂದೇ ಡೌಟು, ಮಚ್ಚಿ ಎಲ್ಲ ಓಕೆ, ಬ್ಯೂಟಿಫುಲ್ ಫಿಗರ್ಸೇ ಇಲ್ವಲ್ಲ ಯಾಕೆ? ನೋಡಿ, ಇವನೇ ನಮ್ಮ ಫಸ್ಟ್ ಇಡಿಯಟ್ಟು ಸತೀಶ. ಹಾಯ್ ಶಿಷ್ಯ, ನಾನು ರಮೇಶ ಫ್ರಮ್ ಬೆಂಗಳೂರು. ಇವನೇ ನಮ್ಮ ಸೆಕೆಂಡ್ ಇಡಿಯಟ್ಟು. ಲೋ ಮಗ, ನೀನ್ಯಾರೋ ಸುಮ್ಮನೆ ಹೋಗ್ತಾ ಇದೀಯಾ? ನಾನು ಸುರೇಶ ಅಂತ ಮಂಗಳೂರಿಂದ. ಇವನೇ ನಮ್ಮ ಥರ್ಡ್ ಇಡಿಯಟ್ಟು. ಈ ನಮ್ಮ 3 idiots ಫುಲ್ಲು ಫ್ರೆಂಡ್ಸ್ ಆಗಿ ಸಿನ್ಸಿಯರ್ ಆಗಿ ಕಾಲೇಜ್ಗೆ ಹೋಗೋಕ್ಕೆ ಶುರು ಮಾಡಿದ್ರು. ಒಂದ್ಸಲ ಅವರು ಲೈಬ್ರರಿಗೆ ಹೋದ್ರು. ಆಗ ಅವರಿಂದೆ ಜೇಮ್ಸ್ ಬಾಂಡ್ ತರ ಒಬ್ಬ ಬಂದ. ಅವರೆಲ್ಲ ಎದುರ್ಕೊಂಡು ಓಡೋಟೋದ್ರು. ಯಾರ ಜೇಮ್ಸ್ ಬಾಂಡ್? ಸಸ್ಪೆನ್ಸ್. ಹೀಗೆ 1 ವರ್ಷ ಕಳೀತು. ಬಟ್ ಆಫ್ಟರ್ 1 year ರಮೇಶ ಗೋಳಾಡ್ತಾ ಇರ್ತಾನೆ, ಸತೀಶ ಹುಚ್ಚಿನ ತರ ಆಡ್ತಿರ್ತಾನೆ, ನಮ್ ಸುರೇಶ ಸುಮ್ಮನೆ ಗೂಬೆ ತರ ಕೂತಿರ್ತಾನೆ. ಈ 3 idiots ತಲೆ ಕೆಡ್ಸ್ಕೊಂಡು ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಆ ಗಾಯ ಕ್ಯಾನ್ಸರ್ ಆಗೋ ಸ್ಟೇಜಿಗೆ ಬಂದು ಕೂತಿರ್ತಾರೆ. ಆಗ ಎಂಟ್ರಿ ಕೊಡ್ತಾನೆ ನೋಡಿ ನಮ್ಮ ಬ್ರಾಂಚು. ಏ ಮಚ, ವಾಟ್ ಹ್ಯಾಪನ್? ಯಾಕೆ ಕೂತಿದ್ದೀರ? ಏನಾಯ್ತ್ರ? ಅಯ್ಯೋ ಬ್ರಾಂಚು, ನನ್ನ ಕತೆ ಏನ್ ಕೇಳ್ತೀಯ? ಕೇಳಕ್ಕಾಗಲ್ಲ, ನೀನೇ ನೋಡ್ಬಿಡು. ನಾವು ಫ್ಲಾಶ್ ಬ್ಯಾಕ್. ನಮ್ ಬೆಂಗಳೂರು ಹುಡುಗ ರಮೇಶ ಫಿಗರ್ಸೇ ಇಲ್ದಿರೋ ಈ ಡ್ರೈ ಲ್ಯಾಂಡ್ ನಲ್ಲಿ ಏನ ಇದ್ದಿದ್ರಲ್ಲಿ ಓಕೆ ಅನ್ನೋಳ್ಗೋಸ್ಕರ ಫುಲ್ಲು ಬೀಟ್ ಆಗ್ತಾ ಇರ್ತಾನೆ. ಹಾಕ್ತಾ ಹಾಕ್ತಾ ಲೈಬ್ರರಿಗೆ ಹೋಗ್ತಾನೆ. ಆಗ ಜೇಮ್ಸ್ ಬಾಂಡ್ ಬರ್ತಾನೆ. ಕೋಪ ಬಂದು ರಮೇಶ ಕೇಳ್ತಾನೆ, ಜೇಮ್ಸ್ ಬಾಂಡ್ ಯಾರ ನೀನು? ಯಾಕ ಈಗ ಲೈಬ್ರರಿ ಬಂದ್ರೆ ಇನ್ನಿದೆ ಬರ್ತೀಯಾ? ಯಾರ ನೀನು? ಸರ್ ನಾನು ಸರ್ ಲೈಬ್ರರಿ ಸೆಕ್ಯೂರಿಟಿ, ಸ್ಮಾರ್ಟ್ ಕಾರ್ಡ್ ತೋರಿಸಿ. ಅಯ್ಯೋ ಅಷ್ಟೇನಾ? ನೋಡ್ಕಪ್ಪ, ಪ್ಲೀಸ್ ಟ್ರೈ ಅಗೇನ್. ಥ್ಯಾಂಕ್ ಯು. ಹೀಗೆ ಡೌಗೆ ಹುಡುಕ್ತಾ ಇದ್ದಾಗ ನಮ್ ರಮೇಶನ್ಗೆ ಸಿಕ್ತೋಳೆ ಸೂಪರ್ ಸುಪ್ಪಿ. ಆಹಾ, ಏನ್ ಫಿಗರು, ಏನ್ ಸ್ಟ್ರಕ್ಚರು, ಅಪ್ಪಾ ಅಂತೂ ಇಂತೂ ಒಂದ್ ಫಿಗರ್ ಸಿಕ್ತು. ಆಗ ಸತೀಶ ಸೀಟಿ ಹೊಡೆದ್ಬಿಟ್ಟ. ತಕ್ಷಣ ಜೇಮ್ಸ್ ಬಾಂಡ್ ಬಂದ. ಏಯ್, ಯಾವನ ಸೀಟಿ ಹೊಡೆದಿದ್ದು? ನಡಿಯ ಪೊಲೀಸ್ ಸ್ಟೇಷನ್, ನಡಿಯ ಪೊಲೀಸ್ ಸ್ಟೇಷನ್. ಈಗ ಲೈನ್ ಕ್ಲಿಯರ್ ಆಯ್ತು. ಈ ಕಡೆ ನಮ್ಮ ಹುಡುಗ, ಆ ಕಡೆ ಸುಬ್ಬಿ. ಫಸ್ಟು ಐ, ನೆಕ್ಸ್ಟು ಕೈ, ಆಮೇಲೆ ಹಾರ್ಟು, ಆಮೇಲೆ ಬೇಡ ಬಿಡಪ್ಪ, ಒಟ್ನಲ್ಲಿ ಲವ್ ಆಯ್ತು. ಆದ್ರೆ ಅವ್ರ ಲವ್ ಜಾಸ್ತಿ ದಿನ ಉಳಿಲೇ ಇಲ್ಲ. ಹುಡುಗಿರ್ ಗೊತ್ತಲ್ಲ ಮಾಮೂಲಿ, ನಮ್ ಸುಬ್ಬಿನೂ ಹೀಗೆ ರಮೇಶನ್ನ ಚೆನ್ನಾಗಿ ಬೋಳಿಸಿ ಪಾಪರ್ ಮಾಡಿ ಇನ್ನೊಬ್ಬ ಬಕ್ರ ಸಿಕ್ತ ಅಂತ ಕೈ ಕೊಟ್ಟು ಎಸ್ಕೇಪ್ ಆಗೋದ್ಲು. ಯಾರೋ ಗೀಚಿ ಹೋದ
ಆಳು ಹಣೆಯ ಬರಹ. ಇದೇ ಮಗ ನನ್ನ ಕತೆ. ಅವಳ ಅಜ್ಜಿ ಅವಳ ನೆನಪಲ್ಲಿ ನಾನು ಸರಿಯಾಗಿ ಓದಕ್ಕೂ ಆಗದೆ ಎಕ್ಸಾಮಲ್ಲಿ ಫೇಲ್ ಆಗ್ಬಿಟ್ಟೆ ಮಗ, ಫೇಲ್ ಆಗ್ಬಿಟ್ಟೆ. ಇರ್ಲಿ ಮಗ. ಲೋ ಸತೀಶ, ನೀನ್ ಯಾಕೆ ಈಗ ಹುಚ್ಚನ್ ಥರ ಆಡ್ತಿದ್ಯಾ? ಏನಾಯ್ತು ನಿಂಗೆ? ಏನ್ ಹೇಳಿ ಮಗ, ಏನು ಓದಕ್ಕಾಗ್ತಾ ಇಲ್ಲ, ಏನು ಅರ್ಥ ಆಗ್ತಾ ಇಲ್ಲ. ಎಕ್ಸಾಮ್ನಲ್ಲಿ ಏನು ನೆನಪಾಗ್ದೆ, ಏನು ಬರೀದೆ ಫೇಲ್ ಆಗ್ಬಿಟ್ಟೆ ಮಗ, ಫೇಲ್ ಆಗ್ಬಿಟ್ಟೆ. ನಾನು ಡಾಕ್ಟರ್ ಆಗಕ್ಕಾಗಲ್ಲ, ನಮ್ಮ ಅಪ್ಪ ಅಮ್ಮನ ಆಸೆ ಪೂರೈಸಕ್ಕಾಗಲ್ಲ. ಇರ್ಲಿ, ಸಮಾಧಾನ ಮಾಡ್ಕೊ. ನಿನ್ನೇನೋ ಸುರೇಶ, ನೀನ್ ಯಾಕೆ ಈಗ ಸಪ್ಪು ಕೂತಿದ್ಯಾ? ವಾಟ್ಸ್ ಯುವರ್ ಪ್ರಾಬ್ಲಮ್ ಡೂಡ್? ಏನೂ ಇಲ್ಲ ಮಚ್ಚ, ಅವನ ಅಜ್ಜಿ ಒಂದ್ ಹುಡುಗಿನೂ ನನ್ನ ತಿರ್ಗೇ ನೋಡಲ್ವಲ್ಲ. ಎಂತೆಂತ ಸ್ಕ್ರಾಪ್ ನನ್ನ ಮಕ್ಕಳಿಗೆಲ್ಲ ಡೌಗಳವ್ರೆ, ಆದ್ರೆ ನನ್ನ ಒಂದ್ ಹುಡುಗಿನೂ ಮೂಸೆ ನೋಡಲ್ವಲ್ಲ ಮಗ. ಲೈಫು ಬೋರ್ ಹೊಡಿತಾ ಇದೆ. ಅಯ್ಯೋ ಇಷ್ಟೇನಾ? ಇದಕ್ಕೆಲ್ಲ ನಾನೊಂದು ಬೋಧನೆ ಕೊಡ್ತೀನಿ, ಕೇಳಿ. ಹೇಳಿ ಗುರುಗಳೇ, ಲೈಫ್ನಲ್ಲಿ ಎಂಜಾಯ್ ಮಾಡೋಕ್ಕಿರೋದು 5 ವರ್ಷ. ಏನೇನ್ ಮಜಾ ಮಾಡಬೇಕು ಎಲ್ಲ ಈಗಲೇ ಮಾಡಬೇಕು, ಮುಂದೆ ಟೈಮ್ ಸಿಗಲ್ಲ. ಇಂಥ ಪ್ರೆಷಿಯಸ್ ಟೈಮ್ನಲ್ಲಿ ಮಜಾ ಮಾಡಿಕೊಂಡು ಆರಾಮಾಗಿರೋದ್ ಬಿಟ್ಟು ಏನ್ರಪ್ಪ ನಿಮ್ ಗೋಳು? ನನ್ನ ನೋಡಿ ಹೆಂಗ್ ಮಜಾ ಮಾಡ್ತಿದ್ದೀನಿ ಅಂತ. ಎಣ್ಣೆ, ಹೆಣ್ಣು, ಸಿಗರೇಟು, ವಾಹ್ ಎಷ್ಟು ಸಖತ್ತಾಗಿದೆ ಗೊತ್ತಾ ಲೈಫು. ಹಾಗಾದ್ರೆ ನಾವು ಇದನ್ನೆಲ್ಲ ಮಾಡ್ಬೇಕು ಅಂತೀರಾ ಗುರುಗಳೇ? ಅನ್ನೋದೇನು, ಮಾಡ್ಲೇಬೇಕು ಕಣ್ರ. ಈಗ ಮಾಡ್ಲಿಲ್ಲ ಅಂದ್ರೆ ಇನ್ಯಾವಾಗ ಮಾಡ್ತೀರಾ? ನೋಡು, ಈಗ ನಿಂಗೆ ಫುಲ್ ಟೆನ್ಷನ್ ತಾನೆ, ತಗೋ ಸಿಗರೇಟು, ಸೇದು ದಮ್ಮೊಡಿ. ಆಗ ನೋಡು ನಿನ್ ಟೆನ್ಷನ್ ಹೆಂಗ್ ಮಂಗಮಾಯ ಆಗತ್ತೆ ಅಂತ. ನೀನು ರಮೇಶ, ಲವ್ ಫೇಲ್ಯೂರ್ ಅಂತ ಅಳ್ತಾ ಕೂತ್ಕೊಳ್ಳೋದ್ ಬಿಟ್ಟು ಅವಳನ್ನ ಮರೆಯಕ್ ಟ್ರೈ ಮಾಡೋ. ಹೇಗ್ ಮರೀಲಿ ಮಗ, ಅವಳನ್ನ ಇಲ್ಲಿಟ್ಕೊಂಡಿದ್ದೆ, ಕೈ ಕೊಟ್ಬಿಟ್ಲು ಮಗ, ಕೈ ಕೊಟ್ಬಿಟ್ಲು. ಅದಕ್ಕೆ ನೋಡು ತಂದಿದ್ದೀನಿ ಟ್ರೀಟ್ಮೆಂಟು. ಇದನ್ನ ಕುಡಿದು ಟೈಟ್ ಆಗ್ಬಿಟ್ರೆ ಅವಳ ಅಜ್ಜಿ ಯಾವ ನೆನಪು ಆಗಲ್ಲ. ತಗೋ ಕುಡಿ. ನೀನು ಏನಾದ್ರು ಮಾಡೋ ಬಾಯ್ಲೆ. ಹಾ ಮಾಡ್ತೀನಿ ಗುರುಗಳೇ. ಎಂತ ಐಡಿಯಾ ಕೊಟ್ರಿ ಗುರುಗಳೇ. ಜಹಾಪನ ತುಸಿ ಗ್ರೇಟ್ ಹೋ, ತೌಫಾ ಕುಬೋಲ್ ಹಾರೋ. ಆಗ ಈ 3 ಇಡಿಯಟ್ಸು ಡಿಸೈಡ್ ಮಾಡಿದ್ರು, ಹೌದು ನಾವು ಮಜಾ ಮಾಡಬೇಕು. ಆಗ ಶುರು ಮಾಡಿದ್ರು ನೋಡಿ ಮಜಾ ಮಾಡಕ್ಕೆ ನಮ್ ಸತೀಶ. ಫುಲ್ ಸಿಗರೇಟು. ದಿನಕ್ಕೆ 1 ಅಲ್ಲ 2 ಅಲ್ಲ 3-4 ಪ್ಯಾಕ್ ಸೇದೋಕ್ ಶುರು ಮಾಡ್ದ. ಇನ್ನು ನಮ್ ರಮೇಶ ಬಾರ್ನೇ ಅವ್ನ್ ಮನೆ ಮಾಡ್ಕೊಂಡ. ತಲೆ ಮ್ಯಾಗೆ ಒಂದೂರು ಮಲ್ಗಾಕೆ ಬೂಮ್ದಾಯಿ ಮಂಜ, ಕೈ ಹಿಡ್ದೊಳ್ ಪುಟ್ ನಂಜಿ ನೆಗ್ತಾ ಉಪ್ ಗಂಜಿ ಕೊಟ್ರಾಯ್ತು ರತ್ನನ್ ಬರ್ಬಂಜ. ಆದ್ರೆ ಈ ನನ್ ಮಗ ಸುರೇಶ ಏನ್ ಮಾಡ್ತಿದ್ದ ಅಂತ ಯಾರಿಗೂ ಗೊತ್ತಿಲ್ಲ. ದಿನ ನೀಟಾಗಿ ರೆಡಿಯಾಗಿ ಸೆಂಟು ಗಿಂಟು ಹಾಕೊಂಡು ಎಲ್ಲೋ ಹೋಗ್ತಿದ್ದ. ಸಸ್ಪೆನ್ಸ್ ಬಾಬಾರ ರಸಿಕ ನೋಡನ್ನ ಈ ತಳುಕ ಬಳ್ಳುಕ ತುಳಕ ಸಸ್ಪೆನ್ಸ್. ಹೀಗೆ 5.5 ವರ್ಷ ಮುಗೀತು. ಈ ಇಡಿಯಟ್ಸ್ ಬ್ಯಾಚ್ಮೇಟ್ಸ್ ಎಲ್ಲ MBBS ಮುಗಿಸಿ ಡಾಕ್ಟರ್ ಆಗಿ ಟಾಟಾ ಮಾಡೋರ್ಟೋದ್ರು. ಟಾಟಾ. ಆದ್ರೂ ಇವ್ರು ಹೇಳ್ತಾ ಇದ್ರು ಆಲ್ ಈಸ್ ವೆಲ್. ಇನ್ನೂ 1 ವರ್ಷ ಆಯ್ತು, ಇವ್ರ ಜೂನಿಯರ್ಸು ಡಾಕ್ಟರ್ ಆಗಿ ಹೊರಟೋದ್ರು. ಆದ್ರೂ ಇವ್ರು ಅಂತಿದ್ರು ಆಲ್ ಈಸ್ ವೆಲ್. ಅಂತೂ ಇಂತೂ ಕೊನೆಗೆ ಹೇಗೋ ಜ್ಞಾನೋದಯ ಆಗಿ MBBS ನ 8 ವರ್ಷ ಡೀಪಾಗಿ ಓದಿ ಪಾಸ್ ಆಗಿ ಇಂಟರ್ನ್ಶಿಪ್ ಹೋಗಿ ಬಂದ್ರು. ಸ್ಟೆತ್ತು ಏಪ್ರನ್ನು ಮಿಂಚಿಂಗು. ಅವ್ರಿಗೆ ಫಸ್ಟ್ ಬಿದ್ದಿದ್ದ ಪೋಸ್ಟಿಂಗ್ಸ್ ಯಾವುದು ಗೊತ್ತಾ? OBG, ಪ್ರಸೂತಿ ಮತ್ತು ಸ್ತ್ರೀ ರೋಗ. ಅದರಲ್ಲೂ ಫಸ್ಟ್ ದಿನಾನೇ ಲೇಬರ್ ಡ್ಯೂಟಿ, ರಾತ್ರಿ 12 ಗಂಟೆ. ಸಡನ್ ಆಗಿ ಒಂದು ಎಮರ್ಜೆನ್ಸಿ ಕೇಸ್ ಬರುತ್ತೆ. ಡಾಕ್ಟ್ರೇ ಎಮರ್ಜೆನ್ಸಿ. ಬನ್ನಿ ಇಲ್ಲಿ ಮಲ್ಕೊಳ್ಳಿ, ಏನಾಗಿದೆ ಅಮ್ಮ ನಿಮ್ಗೆ ಅಂತ ಕೇಸ್ ಹಿಸ್ಟ್ರಿ ತಗೊಳಕ್ ಶುರು ಮಾಡ್ದ. Here is a patient by name XYZ complaining of pain abdomen, gives history of 9 months amenorrhea, came for safe confinement. ಆಗ ಪೇಷಂಟ್ ಹೇಳ್ತಾಳೆ, ಮೊದಲು ನನ್ನ ನೋಡಯ್ಯ. ಆಗ ಇರಮ್ಮ ಮೊದಲು ಸರ್ರನ್ ಕರೆಯೋಣ ಅಂತ ಕಾಲ್ ಮಾಡ್ತಾನೆ. ಆದ್ರೆ ಆ ಕಡೆ ನೀವು ಕರೆ ಮಾಡಿದ ಚಂದಾದಾರರು ರಾಯಚೂರಿನಲ್ಲಿ ಹೆವಿ ಫ್ಲಡ್ಸ್ ಆದ ಕಾರಣದಿಂದ ತಕ್ಷಣಕ್ಕೆ ಸಿಗುತ್ತಿಲ್ಲ, ದಯವಿಟ್ಟು ಮಳೆ ನಿಂತರ ನಂತರ ಪ್ರಯತ್ನಿಸಿ. ಟೊಯ್. ಅಯ್ಯೋ ಮಗ, ರಾಯಚೂರಲ್ಲಿ ಫ್ಲಡ್ಸ್ ಅಂತೆ ಕಣ, ಡಾಕ್ಟರ್ಗೆ ಕನೆಕ್ಟ್ ಆಗ್ತಾ ಇಲ್ಲ. ಏನೋ ಮಾಡೋದು ಈಗ, ನೀನಾದ್ರೂ ನೋಡು ಏನಾಗಿದೆ ಅಂತ. ಮಗ, ದಿಸ್ ಈಸ್ ಎ ಕೇಸ್ ಆಫ್ ಸೆಫೆಲೋಪೆಲ್ವಿಕ್ ಡಿಸ್ಪ್ರಪೋರ್ಷನ್ ಅಬ್ಸ್ಟ್ರಕ್ಟೆಡ್ ಲೇಬರ್. ನಿಂಗೆ ಹೆಂಗೋ ಗೊತ್ತು ಇದು?
ಎಲ್ಲ ಓದೋದು ನೆನಪು ಮಗ. ಇದಕ್ಕೇನು ಟ್ರೀಟ್ಮೆಂಟು ಅದು ಮಾತ್ರ ನನಗೆ ಗೊತ್ತಿಲ್ಲಪ್ಪ. ಅಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲಿ ಮೆಡಿಸಿನ್ ವಾರ್ಡ್ನಲ್ಲಿ ನೈಟ್ ಡ್ಯೂಟಿಗಿದ್ದ ಸಮರ ಸಿಂಹ ಬರ್ತಾನೆ. ಸಿಂಹ, ಸಮರ ಸಿಂಹ. ರೇ ಏಮಾಯಿಂದ್ರ ಮಗ, ಅಬ್ಸ್ಟ್ರಕ್ಟೆಡ್ ಲೇಬರು ಸರ್ರು ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಹಾ ಅಂತೇನಾ నేను సింహ, సమరసింహ. వస్తే ట్రైన్నే వాపస్ పంపించా, ఫ్లాట్ నెలనే సపరేట్ చేసేస్తా. ఇంకా ಇದೆಂತ ಮಗ, ಹಾಗಾದ್ರೆ ಇದನ್ನು ಸಾಲ್ವ್ ಮಾಡ್ಬಿಡು. ಆಹಾ ಓಕೆ, ಈ ಪಡ ಚೂಡು ಅಲ್ಲ ಚೆಕ್ ಬಾ. ಏ ಆಹಾ, ಅಲೈವ್ ಮೇಲ್ ಬೇಬಿ, ವೆಯ್ಟ್ 3 kg, ಕ್ರೈಡ್ ಸೂನ್ ಆಫ್ಟರ್ ಬರ್ತ್. ಹೀಗೆ 1 ವರ್ಷದ ಪೋಸ್ಟಿಂಗ್ ಅಲ್ಲಿ ಲಾಸ್ಟ್ ಮಂತ್ ಉಳಿದಿರುತ್ತೆ. ಆವಾಗ ಒಂದಿನ ಮಗ ನೆಕ್ಸ್ಟ್ ಮಂತ್ ನಮ್ಗೆ ಕಾನ್ವೊಕೇಶನ್ ಅಂತೆ ಕಣ, ನಮ್ಮ ಪೇರೆಂಟ್ಸ್ನೆಲ್ಲ ಕರೆಸ್ತಾರಂತೆ. ಹೌದಾ ಮಗ, ಎಷ್ಟು ದಿನ ಏನೇನೋ ಕೆಟ್ಟ ಕೆಲಸ ಮಾಡ್ತಾ ಲೈಫ್ನ ವೇಸ್ಟ್ ಮಾಡ್ಕೊಂಡು ಅಪ್ಪ ಅಮ್ಮನ ಆಸೆನ ಮರ್ತೇ ಬಿಟ್ಟಿದ್ವಿ. ಹೌದು ಕಣೋ, ಈಗ್ಲಾದ್ರೂ ಅವರು ಖುಷಿ ಕೊಡೋ ದಿನ ಬಂತು. ಕಾನ್ವೊಕೇಶನ್ ನೋಡಿ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೋ ಏನೋ. ಅಷ್ಟರಲ್ಲಿ ಸಡನ್ ಆಗಿ ನಮ್ ಸುರೇಶನ್ಗೆ ಹೈ ಫೀವರ್ ಬಂದು ಬಿದ್ದೋಗ್ಬಿಟ್ಟ. ಸುರೇಶ ಏನಾಯ್ತು ಡಾಕ್ಟ್ರೇ? ಆಗ ಬಂದ್ರು ನೋಡಿ ನಮ್ಮ ಡಾಕ್ಟರ್ ಇನ್ವೆಸ್ಟಿಗೇಷನ್ಸ್. ಏನಾಯ್ತ್ರಪ್ಪ? ಡಾಕ್ಟ್ರೇ ತುಂಬಾ ಜ್ವರ, ಸ್ವಲ್ಪ ಚೆಕ್ ಮಾಡಿ. ನೋ ನೋ ನೋ, ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿಸಿ. HB, TC, DC, ESR, ECG, ಯೂರಿಯಾ, ಕ್ರಿಯಾಟಿನ್, RBS, LFT, ಎಕ್ಸ್ರೇ, USG, CT, MRI, HIV, HBSG, 2D ಎಕೋ. ಆಮೇಲೆ ನೋಡೋದು ನಾನು. ಎಲ್ಲ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಬಂತು, ಎಲ್ಲ ನೆಗೆಟಿವ್. ಆದ್ರೆ ಒಂದೇ ಒಂದು ಮಾತ್ರ ಪಾಸಿಟಿವ್, ಅದೇ HIV. ಎಸ್, ಅವನು HIV ಪಾಸಿಟಿವ್. ಲೋ ಸುರೇಶ, ಏನಾಯ್ತು? ಹೇಗಾಯ್ತು ಇದೆಲ್ಲ? ತಪ್ಪು ಮಾಡ್ಬಿಟ್ಟೆ ಕಣ್ರು. ನೀವೆಲ್ಲ ಒಂದೊಂದ್ ತರ ಮಜಾ ಮಾಡ್ತಿದ್ರಿ, ಆದ್ರೆ ನನ್ನ ಯಾವ ಹುಡುಗಿನೂ ಮೂಸೆ ನೋಡ್ತಿರ್ಲಿಲ್ಲ. ಅದಕ್ಕೆ ನನ್ನ ಮಗ ಬ್ರಾಂಚು ಒಂದು ಐಡಿಯಾ ಕೊಟ್ಟ. ಅವಾಗಿಂದ ನಾನು ದುಡ್ಡು ಕೊಟ್ಟು ಹೆಣ್ಗಳ ಹತ್ರ ಹೋಗ್ತಿದ್ದೆ, ಪ್ರೊಟೆಕ್ಷನ್ ಕೂಡ ತಗೊಳ್ಳಿಲ್ಲ. ತಪ್ಪು ಮಾಡ್ಬಿಟ್ಟೆ ಕಣ್ರು, ತಪ್ಪು ಮಾಡ್ಬಿಟ್ಟೆ. ಅವನು ಆಗ ಹೇಳ್ತಿದ್ದಾಗೆ ನಮ್ ಸತೀಶನ್ಗೆ ಕೆಮ್ಮು, ಎದೆ ನೋವು ಸ್ಟಾರ್ಟ್ ಆಯ್ತು. ಆಗ ಅಲ್ಲಿಗೆ ಡಾಕ್ಟರ್ ಇನ್ವೆಸ್ಟಿಗೇಷನ್ಸ್ ಬಂದ್ರು. ನೋಡೇ, ಮೊದಲು ಇನ್ವೆಸ್ಟಿಗೇಷನ್ಸ್ HB, TC, DC, ESR, ECG, RBS, LFT, ಯೂರಿಯಾ, ಕ್ರಿಯಾಟಿನ್, HIV, HBSG, USG, CT, MRI, ಎಕ್ಸ್ರೇ, 2D ಎಕೋ ಎಲ್ಲ ಮಾಡಿಸಿ. ಆಗ ಅವ್ರಿಗೆ ಚೆಸ್ಟ್ ಎಕ್ಸ್ರೇಲಿ ಗೊತ್ತಾಗಿದ್ದೇನೆಂದ್ರೆ ಸತೀಶನ್ಗೆ ಇದ್ದಿದ್ದು ಲಂಗ್ ಕ್ಯಾನ್ಸರ್. ಹೌದು, 8 ವರ್ಷ ಅಷ್ಟೊಂದು ಸಿಗರೇಟ್ ಸೇದಿದ್ರಿಂದ ಅವನಿಗೆ ಲಂಗ್ ಕ್ಯಾನ್ಸರ್ ಆಗಿತ್ತು. ಡಬ್ಬ ನನ್ನ ಮಕ್ಕಳು, ಏನೇನೋ ಅಲ್ಕ ಕೆಲಸ ಮಾಡಿ ರೋಗ ಬರ್ಸ್ಕೊಂಡು ಹೆಂಗ್ ಬಿದ್ದವ್ರು ನೋಡ್ರಪ್ಪ. ಸದ್ಯ ನನಗೇನು ಆಗಿಲ್ವಲ್ಲ, ನಾನಂತೂ ಸೇಫು. ನೋವು, ಹೊಟ್ಟೆ ನೋವು ಡಾಕ್ಟ್ರೇ. ಇದೇನಿದು, ಯಾರು ಅಟೆಂಡರ್ಸ್ ಇಲ್ಲ? ಅಟೆಂಡರ್ಸ್ ಇಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ಸ್ ಇಲ್ಲ, ಇನ್ವೆಸ್ಟಿಗೇಷನ್ ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಇಲ್ಲ. ಸೊ ರೆಫರ್ ಟು ಹೈಯರ್ ಸೆಂಟರ್, ಬಾಯ್ ಬಾಯ್. ನಮ್ ರಮೇಶನ್ಗೆ ಆಗಿದ್ದು ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್. ಡೈಲಿ 16 grams ಆಲ್ಕೋಹಾಲ್ ಹೊಡೆದ್ರೇನೆ ಸಿರೋಸಿಸ್ ಆಗುತ್ತಂತೆ. ಅಂತದ್ರಲ್ಲಿ ಈ ನನ್ ಮಗ ಟ್ಯಾಂಕರು ಇನ್ನೇನಾಗುತ್ತೆ ಮತ್ತೆ. ಆಗ ನೋವಿಂದ ನರಳ್ತಾ ಇರೋ ಈ 3 idiots ಹತ್ರ 3 ಭೂತಗಳು ಬರ್ತವೆ. ಅವೇ HIV, AIDS, ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್ ಅಂಡ್ ಲಂಗ್ ಕ್ಯಾನ್ಸರ್. ಅವುಗಳು ಅವರು ಮಾಡಿದ ಪಾಪದ ಫಲಗಳು, ಅವರೇ ತಂದುಕೊಂಡ ಸಾವುಗಳು. ಆ ರೋಗಗಳು ಅವ್ರನ್ನ ಕೊಚ್ಚಿ ಸಾಯಿಸ್ಬಿಟ್ವು. Hi friends, this was a story of 3 idiots who not only wasted their 5 precious years of learning, but also became victims of 3 dreadful diseases like HIV, AIDS, lung cancer and liver cirrhosis. Worldwide there are 32 million people affected by HIV and still counting. Lung cancer, it's one of the leading cause of death related to cancer, accounting for 32% of all cancer related deaths. Not the least to mention alcoholic liver cirrhosis, it's taking pandemic form. Guys, you have come here to read, so study well and fulfill the dreams of your parents. Try to become good doctors. Have fun, but not like these 3 idiots. So, young guns of India, make a promise today that you will never let your parents down and fulfill their dreams. Don't be idiots, be genius. Arise, awake, and stop not till the goal is reached.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ.